ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬ್ಲಡ್ ಟೆಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗ್ಗೆ ರೆಡಿಯಾಗಿಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಅರ್ಲಿ ಮಾರ್ನಿಂಗು ಬಿಫೋರ್ ಫುಡ್ಡು ಕೊಡಬೇಕು ಶುಗರು. ಸೊ ಇವಾಗ ಟೈಮ್ ಆಗ್ತಾಯಿದೆ, 8 ಗಂಟೆ ಆಗ್ತಾಯಿದೆ. ತುಂಬ ಲೇಟು, ಇಷ್ಟೊತ್ತಲ್ಲಿ ಹೋಗಿ ಕೊಡಬೇಕು. ಆದರೆ ನಾವಿನ್ನೂ ಮನೆಯಲ್ಲೇ ಇದ್ದೀವಿ. ಹೋಗೋಕ್ಕೆ ಒಂದು 1 ಅವರ್ ಆಗುತ್ತೆ. ಫುಲ್ಲು ಲೇಟ್ ಆಗೋಯ್ತು ಇವತ್ತು. ಇನ್ನು 10:30 11 ಗಂಟೆವರೆಗೂ ಏನು ತಿಂದಿರ ಇರಬೇಕು ಬ್ಲಡ್ ಟೆಸ್ಟ್ ರಿಪೋರ್ಟ್ ಬರೋವರೆಗೂ. ಸೊ ನನ್ನ ಮಗಳು ಇನ್ನೂ ಮಲಗಿದ್ದಾಳೆ. ಸೊ ಅವಳು ನನಗೆ ಕರ್ಕೊಂಡು ಹೋಗೋದು. ಇಲ್ಲ ಅಂತಂದರೆ ನಾವು ಬರೋವರೆಗೂ ಅವಳು ಏನು ಮಾಡ್ತಿರ್ತಾಳಲ್ವ, ಅದಕ್ಕೆ ಅವಳನ್ನೂ ಕರ್ಕೊಂಡು ಹೋಗ್ತೀವಿ. ಸೊ ನಾನು ರೆಡಿಯಾಗಿದ್ದೀನಿ, ಅರ್ಶುನೇ ರೆಡಿಯಾಗಿಲ್ಲ. ಸೊ ಬೇಗ ಬನ್ನಿರಿ. ಅಲ್ಲಿ ನಿಮಗೇನೋ, ನನಗೆ ಲೇಟ್ ಆಗೋದು. ಹ್ಞೂ ಅಂತೆ. ರೀಡಿಂಗ್ ಬರೋಲ್ಲ ಕರೆಕ್ಟಾಗಿ, ಬ್ಲಡ್ ಟೆಸ್ಟ್ ಸರಿ ಕೊಡಲಿಲ್ಲ ಅಂದರೆ, ಬೇಗ ಕೊಡಲಿಲ್ಲ ಅಂದರೆ. ಸೊ ಹರ್ಷು ಬಾತ್ರೂಮ್ ಟಾಯ್ಲೆಟ್ಗೆ ಹೋದರೆ ಎಷ್ಟೊತ್ತಾದರೂ ಬರೋದಿಲ್ಲ. 1 ಅವರ್ 2 ಅವರ್ ಏನು ಮಾಡ್ತಿರ್ತಾರೋ, ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಬೇಗ ಬನ್ನಿ. ಏನು ಒಂದು ತೊಟ್ಟು ನೀರು ಕುಡ್ದಿದ್ದೀನಿ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಏನು ತೊಗೊಬಾರ್ದು. ಬ್ಲಡ್ ಟೆಸ್ಟ್ ಕೊಟ್ಟಾದಮೇಲೆ ಮತ್ತೆ ಗ್ಲೂಕೋಸ್ ಕೊಡ್ತಾರೆ, ಗ್ಲೂಕೋಸ್ ನೀರಲ್ಲಿ ಹಾಕ್ಕೊಡ್ತಾರೆ. ಅದನ್ನು ಕುಡ್ದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. 15 ನಾರ್ಮಲ್ ಬಂದರೆ ಸಾಕಪ್ಪ ಅಂತ ಕಾಯ್ತಿದ್ದೀನಿ. ನಾನು ಕಷ್ಟಪಟ್ಟಿದ್ದೀನಿ ಶುಗರ್ ಕಂಟ್ರೋಲ್ ಮಾಡೋಕ್ಕೆ. ನೋಡೋಣ, ದೇವ್ರ ಮೇಲೆ ನಂಬಿಕೆ. ಮೊನ್ನೆನೂ ಇದೇ ಶರ್ಟ್ ಅಲ್ವಾ? ಮೊನ್ನೆನೂ ಇದೇ ಶರ್ಟ್ ಅಲ್ವಾ? ಛೀ, ಬೇರೆದು ಹಾಕ್ಕೊಳ್ಳಿ. ಅಷ್ಟೊಂದು ಶರ್ಟ್ ಇಲ್ವಾ? ಹಾಕೊಳ್ರಿ ಬೇರೆ. ಅದು ಹಾಕೊಳ್ಳಿ. ಸೊ ಇದು ಇನ್ನೂ ಚೆನ್ನಾಗಿಲ್ಲ. ನಾಟ್ ಬ್ಯಾಡ್ ಬಟ್ ಆ್ಯಾವ್ರೇಜ್. ಎದ್ದಾಗಿದ್ದ 2-3 ಸರಿ ಬಿಟ್ಲು ಗ್ಯಾಸು. ಗುಡ್ ಮಾರ್ನಿಂಗ್. ಎತ್ಕೋ. ನಾವು ರೆಡಿ ಆಗಿರೋದಕ್ಕೆ ಅವಳು ಸ್ಕೂಲ್ಗೆ ಹೋಗಲ್ಲ ಅಂತ. ಲೆಟ್ಸ್ ಗೋ. ಬಿಟ್ಟೋಗ್ತೀವಿ ಅಂತ ಎದ್ದುಬಿಟ್ಲು ನನ್ನ ಮಗಳು. ಸೊ ಇದೆಲ್ಲ ಎತ್ತಿಟ್ಕೊಬೇಕು. ನಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್. ಫ್ರೆಂಡ್ಸ್, ಹಿಂದ್ಗಡೆ ಶಿಫ್ಟ್ ಆಗೋಗಿದ್ದೀನಿ. ಯಾಕಂತಂದರೆ ಪಾಪುನ ಮಲಗಿಸ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಹಿಂದ್ಗಡೆ ಅಂತ. ಅಲ್ಲಿ ಮುಂದ್ಗಡೆ ಅವಳು ಕೂತ್ಕೊಂಡು ಕುತ್ಕೊಳ್ಳೋಕ್ಕೆ ಆಗಲ್ಲ, ಅದು ತಗಲಿಸ್ತಾ ಇರ್ತಾಳೆ ಹೊಟ್ಟೆಗೆ. ಅದಕ್ಕೆ ಇಲ್ಲಿ ಆರಾಮಾಗಿ ಮಲಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೀನಿ. ಹಾಂ, ಗೇರ್ ಹಾಕೋಕ್ಕೆ ಕಷ್ಟ. ಅವಳು ಕಾಲು ಬೇರೆ ಇಡ್ತಾ ಇರ್ತಾಳೆ. ಅವಳೇ ಗೇರ್ ಹಾಕಕ್ಕೆ ಹೋಗ್ತಾಳೆ ನನ್ನ ಮಗಳೇ. ಇನ್ನೂ ನಿದ್ದೆ ಕಂಡು ನನ್ನ ಮಗಳಿಗೆ. ಹಸ್ಬೆಂಡು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ತಲೆ ತಿನ್ನೋರು ಯಾರೂ ಇಲ್ಲ ಪಕ್ಕದಲ್ಲಿ ಅಂತ ಬೇಜಾರ ಏನ್ರಿ? ಹಾಂ, ಹಿಂದೆ ಕೂತ್ರು ತಲೆ ತಿಂತೀನಿ ಅಂತನಾ? ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಹುಲ್ಲು ಗ್ರೀನರಿ ಸಲ್ಲಿದೆ. ಭತ್ತ ಅದೇ ಅದನ್ನೇ ಹುಲ್ಲು ಅನ್ನೋದು. ಏನು ಚೆನ್ನಾಗಿದೆ ಗ್ರೀನರಿ, ಸಖತ್ತಾಗಿದೆ. ಅಲ್ಲೋಗಿ ರೀಲ್ಸ್ ಮಾಡೋಣ ಅಂತ ಅಂದರೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗೋದು ಇಲ್ಲ. ಯಾರ್ದೋ ಮನೇಲಿ ಆ ಥರ ಎಲ್ಲ ಹೋಗ್ಬಾರ್ದು, ಆಮೇಲೆ ಬೆಳೆ ಬೆಳಿಲ್ಲ ಅಂದರೆ ನಮ್ಮನೆ ಬೈಕೋತಾರೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ಅದು ಚಿಕ್ಕ ಮಗು ಆಟ ಆಡ್ತಾ ಇತ್ತು, ಮಲಗ್ಬಿಟ್ಲು ನನ್ನ ಮಗಳ.
ನೀವು ಹುಷಾರು ತಿರ್ಗುವಾಗ ಕತ್ತು ಹಿಡ್ಕೊಂಡ್ಬಿಟ್ಟ. ಇಟ್ಕೊಂಡಿದ್ದೆ ಆಲ್ರೆಡಿ ಇಲ್ಲಿ. ಹೆಂಗ್ ಇಟ್ಕೊಂಡು? ಹಾ, ಕತ್ತು ಇಟ್ಕೊಬಿಟ್ಟಿದ್ಯಾ? ಒಂದಿನ ಬಸ್ಸಲ್ಲಿ ಹೋಗಿ ಬರೋದಕ್ಕೆ ಹಿಂಗೆ ಒದ್ದಾಡ್ತೀರಾ ಎಲ್ಲರೂ? ಸ್ಟೂಡೆಂಟ್ಸು, ಕೆಲ್ಸಕ್ಕೆ ಹೋಗೋರು ಎಲ್ಲರೂ ದಿನ ಪಾಪ ಬಸ್ಸಲ್ಲಿ ಹೋಗೋರು, ಅವ್ರ ಪಾಡು ಹೆಂಗಿರ್ಬೇಡ ಅಲ್ವಾ? ಅವ್ರು ಬೆಳಗ್ಗೆ ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಬಸ್ಸಲ್ಲಿ ಹಂಗೆ ಇಳಿತಾರೆ, ಮತ್ತೆ ಸಾಯಂಕಾಲ ಅರ್ಧ ಗಂಟೆ ಬರ್ತಾರೆ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ. ಅಲ್ಲ, ಇಲ್ಲಿಂದ ಹೋಗೋರು ಇಷ್ಟು ದೂರದಿಂದ ಹೋಗೋರು ಇರ್ತಾರಲ್ವಾ? ದೂರದಿಂದ ಹೋಗೋಷ್ಟು ಕಾಲೇಜ್ ಮುಚ್ಚೋಗಿರುತ್ತೆ. ಅಲ್ಲ, ಚಿಂತಾಮಣಿಯಿಂದ ಹೋಗೋರು ಇದ್ದಾರಲ್ಲ, KR ಪುರಂಗೆ, ಅದಕ್ಕೆಲ್ಲ ಇದು ಕೆಲಸಕ್ಕೆ, ಅದಕ್ಕೆಲ್ಲ ಇನ್ನು ಕಷ್ಟಪಡಲೇಬೇಕು ಡೆಸ್ಟಿನಿ ರೀಚ್ ಆಗಬೇಕಂದ್ರೆ. ಸೊ ಫ್ರೆಂಡ್ಸ್, ಇವಾಗ ಪಾರ್ಕ್ ಹತ್ರ ಬಂದಿದ್ದೀವಿ. ಪಾಪುನ ಆಟ ಆಡಿಸ್ತಾ ಇದ್ದೀನಿ ಉಯ್ಯಾಲೆಯಲ್ಲಿ, ಜಾರೋ ಬಂಡಿಯಲ್ಲಿ, ಉಯ್ಯಾಲೆಯಲ್ಲಿ ತುಂಬ ಆಡೋಕ್ಕೆ ಇಷ್ಟಪಡ್ತಾಳೆ ಪ್ರತೀಕ್ಷಾ. ಬ್ಲಡ್ ಟೆಸ್ಟ್ ಕೊಟ್ಟಾಯಿತು. ಟಿಫನ್ ತರಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡು. ಇಲ್ಲೆಲ್ಲ ಚಿಕ್ಕ ಹೋಟ್ಲಲ್ಲಿ ನೀನು ಕುತ್ಕೊಳ್ಳೋಕ್ಕಾಗಲ್ಲ, ನಾನು ಇಲ್ಲೇ ಪಾರ್ಸಲ್ ತಂದುಬಿಡ್ತೀನಿ, ಕಾರಲ್ಲೇ ಕುತ್ಕೊಂಡು ತಿನ್ನೋಣ ಅಂತ ಹೇಳಿದ್ರು. ಸೊ ಅವ್ರು ಬರೋವರೆಗೂ, ಅವ್ರು ಬರೋಕ್ಕೆ ನಡ್ಕೊಂಡು ಹೋಗ್ಬೇಕಲ್ವ. ಕಾರ್ ಪಾರ್ಕಿಂಗ್ ಎಲ್ಲೂ ಸಿಗೋಲ್ಲ ಫ್ರೆಂಡ್ಸಲ್ಲಿ. ಎಲ್ಲಾದರೂ ಈ ಪಾರ್ಕ್ ಹತ್ರ ಕಾರ್ ಪಾರ್ಕಿಂಗ್ ಸಿಗುತ್ತೆ, ಅದಕ್ಕೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ದೋಸೆ ತರೋಕ್ಕೆ ಹೋದರು ನನ್ನ ಹಸ್ಬೆಂಡು. ಸೊ ಆದಮೇಲೆ ಬ್ಲಡ್ ರಿಪೋರ್ಟ್ ಏನು ಬಂತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಮನೆಗೆ ಬಂದು ಪಾಪು ಜೊತೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಊಟ ಮಾಡಿಸಿ ನಾನು ಮಲಗಿಬಿಟ್ಟೆ. ಸೊ ಮಲಗಾದ್ಮೇಲೆ ಎದ್ದು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿರೋದು. ನಾನು ರೆಸಿಪಿ ಶೇರ್ ಮಾಡ್ಕೊತಾ ಇಲ್ಲ. ಸೊ ಟ್ರಾವೆಲ್ ಮಾಡಿದ್ವಲ್ಲ, ಸ್ವಲ್ಪ ಟಯರ್ಡ್ ಆಯಿತು. ಈ ನಡುವೆ ತುಂಬ ನನಗೆ ಸಿಮ್ಟಮ್ಸ್ ಕಾಣ್ತಾಯಿದೆ, ವಾಮಿಟಿಂಗ್ ಬರೋ ಥರ ಸಿಮ್ಟಮ್ಸ್ ತುಂಬಾ ಕಾಣಿಸ್ತಾಯಿದೆ. ಸೊ ಅದು ಮತ್ತು ಟಯರ್ಡ್ನೆಸ್ಸು ಕೂಡ ಅಷ್ಟೇ, ಅದು ಕೂಡ ಜಾಸ್ತಿ ಇದೆ. ಅದಕ್ಕೆ ನಾನು ಒಂದು ಸ್ವಲ್ಪ ತುಂಬ ರೆಸ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ನಾಗಿ ಮಾತ್ರೆ ಹಾಕ್ಕೊಂಡಿದ್ದ ತಕ್ಷಣ ಒನ್ ಅವರ್ ಆದರೂ ನಿದ್ದೆ ಮಾಡಿಬಿಡ್ತೀನಿ. ರೆಸ್ಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೆ ರೆಸ್ಟ್ ಕಂಪಲ್ಸರಿ. ಒಂದು ಸ್ವಲ್ಪ ಹೊತ್ತು, ಒಂದು ಸ್ಮಾಲ್ ಸ್ನ್ಯಾಪ್ ಥರ 1 ಅವರ್ ಅಷ್ಟೇ ಮಲ್ಕೊಳ್ಳೋದು. ಸೊ ಇದಾದಮೇಲೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇವತ್ತು ಅನ್ನ ಸಾಂಬಾರೇ ತಿಂತಾಯಿದ್ದೀನಿ. ಹಾಗೆ ನಾನು ಹೇಳ್ತೀನಿ ನನ್ನ ಬ್ಲಡ್ ರಿಪೋರ್ಟು ಏನು ಬಂತು ಅಂತ ಅಂದ್ಬಿಟ್ಟು. ಸೊ ಪಾಪುಗೆ ಹಾಲು ಕಾಯಿಸಿದೆ. ಸೊ ಈವ್ನಿಂಗ್ ಆಗಿದೆ ಈಗ. ಸೊ ನೋಡಿ, ದೇವ್ರ ಮನೇಲಿ ಲೈಟು ಹಾಕ್ಬಿಟ್ಟೆ. ಸೊ ಈಗ TV ನೋಡ್ತಾಯಿದ್ದಾರೆ ಎಲ್ಲರೂ. ನಾನು ಹಾಲು ಕುಡಿಯೋಣ ಅಂತ ಅಂದ್ಕೊಂಡೆ. ಹಾಲಿಗೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಅಯ್ಯೋ, ಎಷ್ಟು ಕಷ್ಟಪಡ್ತಾ ಇದೀಯಮ್ಮ. ಕೊಡು. ಯಾಕ್ರಿ? ಕೊಡಿ, ನಾನು ತೊಗೊಂಡೋಗ್ತೀನಿ. ಚಿಕ್ಕವು ಕೊಡಿ. ಅದು ಬ್ಯಾಂಡೇಜ್ ಕಣೆ ಅಮ್ಮ, ಅದು ಬ್ಯಾಂಡೇಜು ನನ್ನ ಕೈಗೆ. ನೋಡು, ಉಗುರು ಹೋಗ್ಬಿಟ್ಟಿದೆಯಲ್ಲ, ಅದಕ್ಕೆ ಬ್ಯಾಂಡೇಜು. ಇಲ್ಲಿ ಏನಾದರೂ ಟಚ್ ಆದಾಗೆಲ್ಲ ನೋವಾಗುತ್ತೆ, ಅದಕ್ಕೆ ಬ್ಯಾಂಡೇಜ್ ಹಾಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಬಾಯಲ್ಲಿ ಕೊಡಿಲಿ ಬ್ಯಾಂಡೇಜ್ ಅಮ್ಮದು. ಇನ್ನೂ ಇದಾವಪ್ಪು, ಕೆಳಗಡೆ ಬಿತ್ತಾ? ಸರಿ ಹೋಯ್ತು. ಓ, ಎಲ್ಲ ನನ್ನ ಸೈಜ್ ಇದೆಯಲ್ರಿ. ಬೇಡವಾ ನಿಮಗೆ? ಬೇಕು. ಇಷ್ಟು ಮಾತ್ರ ಫ್ರೆಶ್ ಯಾರಾದರೂ ಕೊಡ್ತಾರೆ ಫ್ರೀಯಾಗಿ? ಯಾರು ಕೊಡಲ್ಲ. ನೋಡಿ, ಇಷ್ಟು ಫ್ರೀಯಾಗಿ ಬಂದಿದೆ. ಸಂತೆ ಇಡ್ಬೋದು ನಾವೇ ಮನೇಲಿ. ಇನ್ನು ಮುಂದೆ ದಿನ ABC ಜ್ಯೂಸ್, ಬೀಟ್ರೂಟ್ ಜ್ಯೂಸ್. ನಿಧಾನಕ್ಕೆ ಇರಿ ಇಟ್ಕೊತೀನಿ.
ಮೂಲಂಗಿ ಇತ್ತು ಇವಾಗ ಕಿತ್ತಿರೋದು. ಇಷ್ಟೊತ್ತು ಅದಕ್ಕೆ ನಾ ಲೇಟು. ಬಂದು ಕುತ್ಕೊಳ್ಳಿ ಅಷ್ಟೇನಾ ಲಗೇಜು? ಅಮ್ಮ ನೋಡು ಇಲ್ಲಿ ಸರ್ಕಾರಿ ಅಂಗಡಿನೇ ಬಂದ್ಬಿಟ್ಟೈತಲ್ಲೇ. ಫ್ರೆಂಡ್ಸ್, ಇವಾಗ ನನ್ನ ಕೈಯಲ್ಲಿ ಏನಿದೆ ಅಂತ ಗೆಸ್ ಮಾಡಿ. ಸೊ ನಾನೇ ತೋರಿಸ್ಬಿಡ್ತೀನಿ. ಕಾಯಿನ್ಸ್ ಇದೆ. ಸೊ ಎಷ್ಟು ಕಾಯಿನ್ಸ್ ಇದೆ ನನ್ನ ಹತ್ರ, ಎಷ್ಟು ರೂಪಾಯಿ ಇದೆ ಅಂತ ನೋಡಿ. ಟೋಟಲಾಗಿ ನನ್ನ ಹತ್ರ 80 ರೂಪಾಯಿ ಇದೆ. 20 ರೂಪಾಯಿದು 3 ಕಾಯಿನು, 10 ರೂಪಾಯಿದು 2 ಕಾಯಿನ್ ಇದೆ. ಸೊ ನನ್ನ ಹಸ್ಬೆಂಡ್ ತಂದಿದ್ದು. ಇವಾಗ ನೋಟ್ಗಿಂತ ಚಿಲ್ಲರೆಗಳೇ ಜಾಸ್ತಿ ಬರ್ತಾಯಿದೆ. ಸೊ ಇದು ನನ್ನ ಹಸ್ಬೆಂಡು ಅವ್ರ ಫ್ರೆಂಡು ಹೊಲದಲ್ಲಿ ಕಿತ್ಕೊಂಡು ಬಂದಿರೋ ಅಂತಹ ತರಕಾರಿಗಳು. ಏನಿಲ್ಲ, ಮೂಲಂಗಿ ಮತ್ತು ಬೀಟ್ರೂಟು ಇಷ್ಟು ಮಾತ್ರ. ಯಾರು ಕೊಡ್ತಾರೆ ಫ್ರೆಂಡ್ಸ್ ಫ್ರೀಯಾಗಿ? ನಾವಿದ್ದನ್ನೇ ಮಾರ್ಕೆಟಲ್ಲಿ ತೊಗೋಬೇಕಂದ್ರೆ ಎಷ್ಟು ದುಡ್ಡು ಕೊಡಬೇಕು. ಇದು ನೋಡಿದ್ರೆ ಒಂದು ವಾರಕ್ಕೆ ಆಗೋಷ್ಟಿದೆ, ಜಾಸ್ತಿನೇ ಇದೆ. ಬೀಟ್ರೂಟ್ ಅಂತೂ ಜಾಸ್ತಿ ಇದೆ, ದಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಷ್ಟೊಂದು ಬೀಟ್ರೂಟ್ ಇದೆ. ಮೂಲಂಗಿ ಸ್ವಲ್ಪನೇ ಬಂದಿದೆ, ಪರವಾಗಿಲ್ಲ, ಸಾಕು. ಫ್ರೀಯಾಗಿ ಬಂದಿರೋದು ಎಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅಲ್ವಾ? ಇಷ್ಟು ಕೊಟ್ಟಿದ್ದೆ ಸಾಕು. ನಮ್ಮ ಪಾಲಿಗೆ ಎಷ್ಟು ಬರುತ್ತೋ ದೇವರು ಇಷ್ಟು ಕರ್ನಿಸಿದ್ದಾನೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕು. ಈಗೆಲ್ಲ ಕ್ಲೀನಾಗಿ ಆ ಸೊಪ್ಪು ಎಲ್ಲ ತೆಗೆದು ಎಲ್ಲ ಎತ್ತಿಕ್ಕೊತಾ ಇದ್ದೀನಿ. ಮಣ್ಣು ತುಂಬ ಇದೆ, ಕ್ಲೀನಾಗಿ ತೊಳ್ಕೊಂಡು ಯೂಸ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ನಂದು ಬ್ಲಡ್ ರಿಪೋರ್ಟ್ ಏನು ಬಂತು ಅಂತ ಹೇಳ್ತೀನಿ ಅಂದಲ್ಲ. ಸೊ ನಾರ್ಮಲ್ ಬಂದಿದೆ. ಅಂದರೆ ಏನು ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಇನ್ನೂ ಕಮ್ಮಿ ಬರಬೇಕಂತೆ. ಸೊ ಇನ್ನೂ ಸಾಕಾಗಲ್ಲ. 1112 ಬಂದಿದೆ, ಇನ್ನೂ ಕಮ್ಮಿ ಬಂದಿದೆ. ಇನ್ನೂ ಸಾಕಾಗಲ್ಲ, 90 ಹಂಗೆ ಬರಬೇಕು ಪ್ರೆಗ್ನೆನ್ಸಿಯಲ್ಲಿ ಅಂತ ಅಂದ್ಬಿಟ್ಟು ಮತ್ತೆ 5 ದಿನ ಆದಮೇಲೆ ಬನ್ನಿ ಬ್ಲಡ್ ಟೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ತುಂಬ ದೂರ ಇದೆ ಫ್ರೆಂಡ್ಸ್. ಒಂದು 1 ಅವರ್ 1.5 ಅವರ್ ಹೋಗಬೇಕು. ಪೆಟ್ರೋಲ್ಗೆ ಖರ್ಚು ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನಿಜವಾಗ್ಲೂ ಇಷ್ಟು ದೂರ ಹೋಗ್ಬೇಕಲ್ಲ ಹಾಸ್ಪಿಟ್ಲಿಗೆ ಅನ್ನೋದೇ ಬೇಜಾರು. ನನ್ನ ಹಸ್ಬೆಂಡ್ಗೆ ಯಾವಾಗಲೂ ಅದೇ ಹೇಳೋದು, ಇಷ್ಟು ದೂರ ಇದೆ ನಾವು ಮನೆ ಅಂತ ಅಂದ್ಬಿಟ್ಟು ಯಾವಾಗಲೂ ಅಂತ ಇರ್ತೀನಿ. ಸಿಟಿಯಲ್ಲಿ ಸ್ವಂತ ಮನೆ ಮಾಡೋಕ್ಕಾಗುತ್ತಾ? ಹಳ್ಳಿಯಲ್ಲಿ ಒಂದು ಸ್ವಂತ ಮನೆ ಅಂತ ಇದೆಯಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ಸೊ ಇದೊಂದು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ತುಂಬ ದೂರ ಲಾಂಗ್ ಆಗುತ್ತೆ, ಅದೊಂದೇ ಪ್ರಾಬ್ಲಮ್ಮು. ಸೊ ಇವಾಗ ಇನ್ನೂ ಡಯಟ್ ಜಾಸ್ತಿ ಮಾಡಬೇಕು, ಇನ್ನೂ ಕಮ್ಮಿ ಆಗಬೇಕಂದ್ರೆ ಶುಗರು. ಈಗ ನೋಡಿ, ನನ್ನ ಕೈಗೆ ಗಾಯ ಆಗಿಬಿಟ್ಟಿದೆ. ಏನು ಅಂದರೆ ಉಗುರು ಬಂದುಬಿಟ್ಟಿದೆ. ಅದು ಏನೇ ಟಚ್ ಆದರೂ ಕೂಡ ಒಂಥರ ಬಾಧೆ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಬ್ಯಾಂಡೇಜ್ ಹಾಕ್ಕೊಂಡ್ಬಿಡ್ತಿದ್ದೀನಿ. ಸೊ ಈ ಥರ ಉಗುರು ಎದ್ದಿದ್ದಾಗಲಿ ಇಲ್ಲ ಏನಾದರೂ ಕೊಯ್ಕೊಂಡಿದ್ದಾಗಲಿ ಆ ಟೈಮಲ್ಲಿ ಬ್ಯಾಂಡೇಜ್ ಹಾಕ್ಕೊಂಬಿಡೋದು ಬೆಸ್ಟು ಅಂತಲೇ ಹೇಳ್ತೀನಿ. ಸೊ ನನ್ನ ಹಸ್ಬೆಂಡ್ ಹಾಕ್ತಾಯಿದ್ದಾರೆ. ಸೊ ಅದಾದಮೇಲೆ ಅನ್ನ ಸಾಂಬಾರೇ ರಾತ್ರಿನೂ ತಿಂದೆ. ಸೊ ನಾಳೆಯಿಂದ ಸ್ಟ್ರಿಕ್ಟಾಗಿ ಡಯಟ್ ಮಾಡೋಣ ಅಂತ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಲಾಗು. ಈ ಲಾಗ್ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.